ಅದ ಮುಂದೆ ಸೃಷ್ಟಿ ಅರ್ಜೆಂಟ್ ಬರ್ಬೇಕು ಮಾಸ್ಟರ್ ರಾಮಯ್ಯ ಮಾಸ್ಟರ್ ಸಮುದ್ರದ ಅಲೆಯಂತೆ ಹೇಗೆ ಉಕ್ಕುತ್ತಾ ಬರುತ್ತಿರುವುದು ನೋಡು. ಸಮಸಪ್ತಕರ ದಂಡಿನ ಮೇಲೆ ಬಾಣವನ್ನು ಹೂಡುವಂತ ನಾವು ಪಾರ್ಥ ದುರದೋಳಕ್ಕೆ ಸಮರ್ಥ. ಅರ್ಜುನ ಸುಭದ್ರಾಪತಿ ಹಬ್ಬರದಿಂದ ತಿರುಗು ಬರದ ಕುದುರೆಗಳ ಗುರುಪಟಗಳ ರವಸಕ್ಕೆ ಮಗುತರದಿಂದಲೂ ಮಗುಟ ವರ್ತನದ ಪಟ್ಟದ ಬಲ್ಗುಡಿಯುವ ರವಸಕ್ಕೆ ಮೇಘದಿಂದ ಪಟ್ಪಡೆಯಿಂದ ಹೊರಬಿದ್ದ ಸಿಡಿಲುಗಳು ಅರ್ಜುನ ಯಾವತ್ತು ಪ್ರದರ್ಶಿಸಿದ ಕಟಕ ವೈರಿಗಳನ್ನು ಎದಗಟ್ಟು ಹೊಡೆಯುವುದನ್ನು ಶೇಂಗಾರಕ್ಕೆ ಸುರಿಯುವ ಸರಗಳ ಮೇಘದಿಂದ ಸುರಿಯುವ ಕಾಲ ಸೃಷ್ಟಿಯಾಗಿರುವುದು. ಜಲವೃಷ್ಟಿ ಸಮನಾದ ಸರಸೃಷ್ಟಿಯನ್ನು ಈ ತಕ್ಷಣ ಎನ್ನ ಉಪ್ಪಸದ ಅಬ್ಬಿರಿದು ವೀರಬೊಬ್ಬೆಯನ್ನು ನಾಶಪುಟದ ಸಹವಾಸವನ್ನು ಗಂಧುರ ಮಾರುತದಿಂದಲೇ ಬೇಗ ನಿವಾರಣೆ ಮಾಡಿ ಶತ್ರುಗಳನ್ನು ಅತಿಸಿ ಕೌರವನೊಂದಿಗಿರುವ ಸತ್ಫಲವಂತರ ಶ್ರೀ ವೀರಭದ್ರನಂತೆ ಆರ್ಪಡಿಸಿ
ಹಾ ಬಲ್ಗುಣ ಎಲ್ಲಿ ನೋಡಿದರು ಅಲ್ಲಿ ಅರ್ಥವಾದ ಸುರಿಯುವ ರಕ್ತದ ಹಳ್ಳವಾಗಿದ್ದ ತೆಪ್ಪೆಯಡಲು ಬಲ್ಗುಣ ಯಾವತ್ತು ಜೊತೆ ಯಾರು ತೆಗಿಸಂತ ಧನಂಜಯ ತಕ್ಷಣವೇ ನಡೆಯುವ ಈ ಪಾಸದ ಈ ಇಲ್ಲ ಅನ್ನ ಧರ್ಮದ ಎಲ್ಲ ಧರ್ಮ ಪ್ರಭಾವದಿಂದಲ್ಲವೇ ನಮಗೆ ಇದುವರೆಗೂ ಜಯ ಇದೇನು ಅನ್ನನಾದ ಧರ್ಮರಾಯನನ್ನು ನುಡಿಯುವ ತಕ್ಷ ಎಣ್ಣೆಯ ಕುಜುವ ತಟ್ಟನೆ ಪುಟನಗೆ ಆಡಿದಲ್ಲ ನನಗೆ ಅವಶ್ಯಕತೆ ತೋರಿಸಲ್ಲ ನನ್ನ ಹೃದಯ ದಿಗಿಲ್ಲಂದುಕೊಂಡಿದ್ದಲ್ಲ ರೋಮ ರೋಮಗಳ ವಿವರಿ ನಿಂತವಲ್ಲ ಇದೇನು ದೃಶ್ಯ ಕವನಿದ ಸೂಚನೆ ತೋರಿಸಲ್ಲ ನಾರಾಯಣ ಅಹೋ ಪಾರ್ಥ ಧರ್ಮರಾಯನ ಪಾದಾರದಿಂದ ತನ್ನ ಕಣ್ಣುಗಳಿಂದ ನೋಡುವವರಿಗೆ ಪರ್ಯಾಂತರ ಎನ್ನ ಮನಸ್ಸಿಗೆ ಸಮಾಧಾನ ಆಗಲಾರದ ರುಕ್ಮಿಣಿರಲ್ಲ ಈ ಜಗತ್ತ ಅಹೋ ಪಾರ್ಥ ಜಗತ್ಕರ್ತ ಧರ್ಮರಾಯನಿಗೆ ಏನು ಅಘಾತವಾದಂತೆ ತೋರುವುದು ಹೌದು ಪರಮಾತ್ಮ ನಿನಗೆ ಅಪಶಕನವು ಕಾಣುವುದು ನಾನು ನಮ್ಮ ರಥವನ್ನು ಎಮ್ಮ ಬಿಡಾರದ ಕಡೆಗೆ ತಿರುಗಿಸುವೆನು ಅಹೋ ಪಾರ್ಥ ಜಗತ್ಕರ್ತ ಅಗೋ ಅತ್ತ ನೋಡು ನೋಡಿದನು ಪರಮಾತ್ಮ ಕರ್ಣನ ರಥವು ನಮ್ಮ ರಥಕ್ಕೆ ಹೇಗೆ ಅಡ್ಡಗಟ್ಟಿದಂತೆ ಬರುತ್ತಿರುವುದು ನೋಡು ಹತ್ತಿರ ಬರಲಿ ಪರಮಾತ್ಮ ಪಾರ್ಥ ಜಗತ್ಕರ್ತ ಕರ್ಣನನ್ನು ಜಯಿಸುವೆಯೇನೋ ಸಹಜವಾಗಿ ಜಯಿಸುವನು ನಾರಾಯಣ ಕರ್ಣನು ಅಸಮ ಶೂರನು ಪಾರ್ಥ ಜಗತ್ಕರ್ತ ಈಗ ಅವನಲ್ಲಿ ಸರ್ಪಾಸ್ತ್ರವಿರುವುದು ಪಾರ್ಥ ನನ್ನ ಜೊತೆ ಪಾಶುಪದಾಸ್ತ್ರ ಇರುವುದು ಪರಮಾತ್ಮ ಅರ್ಜುನ ಜಗತ್ತನ ಹಿಂದಕ್ಕೆ ಸೂರ್ಯನಾರಾಯಣನು ನೀಡಿರುವ ಕವಚ ಕುಂಡಲ ಅಮೃತ ಕಳಸವಿರುವುದು ಪಾರ್ಥ ನನ್ನ ಜೊತೆ ನೀನು ಹಿಡಿಯುವಲ್ಲ ನಾರಾಯಣ ಅರ್ಜುನ ಜಗತ್ತನ ಭುವನ ಬ್ರಹ್ಮಾಂಡವನ ವೈದಾಡಿಸಿದ ಕಡುಗಲಿಯು ನೀನು ಗಗನ ಪಾತಾಳ ಲೋಕದೋಳಿಯ ಸಮಸ್ತ ಭುಜಬಲ ಅಖಿಲತರನು ಜಯಿಸಿದೆ ಬಲೇ ಬಲೇ ವಿಜಯನೇ ಎನ್ನುತ್ತಾ ಬಲೇ ಬಲೇ ವಿಜಯನೇ ಎನ್ನುತ್ತಾ ದೇವಕಿಯರು ಕೊಂಡಾಡುವರಲ್ಲದೆ ಹೊರಗಿಂದ ಭವ ಪುರಂದರಾದಿಗರು ಸರಿಯೇ ಗರುಡ ಗಂಧರ್ವ ಕಿನ್ನರರು ಸರಿಯೇ ಈ ದಿನ ಕರ್ಣನ ಜಯಿಸಿ ಘನಕೀರ್ತಿ ಗಳಿಸೋ ವಿಜಯ ಪಾರ್ಥ ಜಗತ್ಕರ್ತ ಹಾಗಾದರೆ ಕರ್ಣನೊಂದಿಗೆ ಯುದ್ಧವನ್ನು ಮಾಡು ಅರ್ಜುನ ತೋರಣಿನ ಗಾಂಧೀವ ಧನಿಸಿನ ಸಿಂಹದರ್ಜುನ ಅಂತ ಹಾಗಲ್ಲ ನಾರಾಯಣ ಕರ್ಣ ಸವಿಯ ಸಾಕ್ಷಿ ಅಂಡಕರ್ಣ ಪಾಂಡವರ ಐವರ ಗಂಡನಾದ ಪ್ರಚಂಡ ಕವಿ ಕರ್ಣ ಮಹಾರಾಜನ ಈ ರಣ ಮಂಡಲವನ್ನು ಬಿಟ್ಟು ಚಾಡಿದನು ನೀನು ದಾವಲ್ಲಿ ಅಡಿಯ ಕುಳಿತಿದ್ದೀರ ರಾಜ್ಯನೇ ಈ ದಿನ ಯುದ್ಧದಲ್ಲಿ ನಿನ್ನ ಮುಂಡವಂಚಂಡ ಆಡುವುದಕ್ಕೆ ಭೂಮಂಡಲಾಧಿಪನಾದ ಕೌರವ ಮಹಾರಾಜನಿಂದ ದಳಪತಿ ಪಟ್ಟವನ್ನು ಕಟ್ಟಿಕೊಂಡು ಹೊರಗೆ ಕರ್ಣ ಮಹಾರಾಜನ ಭಕ್ತ ನಮ್ಮ ಬುದ್ಧಿಯನ್ನು ಕೇಳಿ ಎಲ್ಲಾಗಿ ಎದೆ ಗೊತ್ತಿಲ್ಲವದ ಬಿಟ್ಟು ಅಡಿಕೊಂಡರೆ ನಾನಿನ್ನ ಬಿಡಬಲ್ಲನು ಮಾಡುವುದನ್ನು ನಿನ್ನ ವಲ್ಲಭೆಯಾದ ಸುಭದ್ರೆಯ ಮುತ್ತಲಿತನ ಇಂದು ಉಳಿಯಬಾರದೆ
ಮಾಡಿಕೊಂಡಿರುವ ನಮ್ಮ ನಿರ್ಭಯದಿಂದ ಮಾಡಿರುವ ಬಾಳ್ತ ಬಂದಂತೆ ಕಾಣವೇ ಅಂತ ಕಾಣವೇ ಬಾಪುದ ದಿಕ್ಕುಗಳೆಲ್ಲ ಕಂಪಿಸುವಂತ ಗಗನಗಳನ್ನು ಪಕ್ಕದ ಉಸಿರುವಂತೆ ತಲೆನ ಬಳಿಯುವ ಕೋಲ್ ಮುಂಚಿನ ಬಾಣವನ್ನು ಇದು ಬಾಣವನ್ನು ಸತ್ಯದ ಬರಸಲ್ವೇ ಈಗ ಎತ್ತ ನೋಡಿ ಹೋದ ಪಾತ ಆಗಿತ್ತು ನಿನ್ನ ಬಾಳೆಲ್ಲ ಎತ್ತ ಈ ಭಂಡ ನಾನು ಬಂದರೆ ನಿನ್ನ ಸಮರ್ಥ ಚಕ್ರ ಯುವದ ಎನ್ನ ಪುತ್ರನಾದ ಅಭಿಮಾನವನ್ನು ಚೌರದಿಂದ ಗುರುಕುಲದಲ್ಲಿ ಮೇಲ್ಗಡೆ ಮಕಟ ಬರ್ತದೆ ದೊಡ್ಡ ಪರಕ್ರಮವನ್ನು ಬಾಂಡವನ್ನು ಹೂಟಿ ಹೊಡೆದಕ್ಕೆ ಒಬ್ಬರಿಂದ ಮಕ್ಷಕನ ಬಿರುವಂತಷ್ಟು ಚಕ್ರದಿಂದದ ಕೋಟೆಯಲ್ಲ ಅಭಿಮಾನದ ಪಂಕನಾಶ ಮಾಡುವುದು ಈ ನಿನ್ನ ನಮ್ಮ ದುಸುವಾಸನ ನಿಮ್ಮ ಹೆಂಡತಿಯಾದ ಸೀರೆಯನ್ನು ಚಳಿಗುವಾಗ ಆಗ ನಿನ್ನ ನೀತಿ ಯಾವ ದೇಶದ ಬೈಯಲ್ಲಿ ಅಡ್ದಿರ ಕುಲ ಅವನೊಬ್ಬ ಭಂಡನೆ ನೀನೊಬ್ಬ ಚಂಡನೆ ಕುಲ ಮುತ್ಕುಟಾದ ವೀರ ಯೋಚನೆಯನ್ನು ಕಂಡು ಕುಟುಂಬ ಕೌರವನು ನಿನ್ನ ಪ್ರಾರ್ಥನೆ ಮಾಡಿ ನಿನ್ನನ್ನು ಆ ಕಾಲಕೃಷ್ಣನ ಒತ್ತು ಕಳಿಸಿಲ್ಲ ಮೂರ್ಖ ಅನ್ನ ಸನ್ಮುಖದಲ್ಲಿ ನಿಂತು ಯುದ್ಧ ಮಾಡಲು ಶಕ್ತಿಗಿಲ್ಲದೆ ನಿನ್ನ ನಿಂತ ಅಭಿಮಾನ್ಯತನವನ್ನು ಕತ್ತರಿಸಿದ ಮಹಾಕಂಕಸೀರ ಹೆಸರಿಗೆ ಶಕ್ತಿ ಎಂಬುದು ಅವರಂತ ಬಲವಂತರಾಗಿದ್ದರೆ ಸತ್ಯದಿಂದ ಯುದ್ಧ ಮಾಡುವವರೆಗೂ ನನ್ನ ಪುತ್ರನ ಮುಂದೆ ನಡೆಯದ ಪರಾಕ್ರಮ ವೈರ ಎನ್ನಂ ಕೊಲ್ಲುವ ಉದ್ದೇಶ ಎನ್ನ ಕುಡಿ ಮೀಸಲು ಎನ್ನಂ ಕೊಲ್ಲುವುದಕ್ಕೆ ಎಲ್ಲ ಕುಡಿ ಮೀಸಗಳೇ ಕೆಲಸದಾಗಿ ಬರ್ತದಲ್ಲ ಕೊಲ್ಲ ಎನ್ನ ಅನ್ನನಾದ ಧರ್ಮರಾಯನಿಂದ ಕಾಣಬೇಕೆಂಬ ಆಸೆಯು ಹೊರಸೂಸುವುದು ಸ್ವಲ್ಪ ಅವನ ಸ್ಥಳಕ್ಕೆ ಕಳಿಸುವನೇ ಇದು ಎದುರಾಗುವ ಸಮಯವಲ್ಲ ಸುಮ್ಮನೆ ದಾರಿ ಎಂದು ಆಹೋ ಶ್ರೀಕೃಷ್ಣಮೂರ್ತಿ ರಥವನ್ನು ಅತಿ ತೀವ್ರವಾಗಿ ಹಿಂದಕ್ಕೆ ತಿರುಗಿದ ಅಂಗಯ್ಯ ನನ್ನ ಕಾಣುವ ಪರ್ಯಾಂತರೆಯನ್ನು ಮನಸ್ಸಿಗೆ ಸಮಾಧಾನ ಆಗಲಾರದು ಮೇಲಿಂದ ಮೇಲೆ ಅಪಶಕ್ನ ತೋರುತ್ತದೆ ಹೋಗಿ ನೋಡಿ ಶ್ರೀಮತಿ ನಿಷ್ಠುರಂತಾಗಲಿ ಪಾರ್ಥ ಸರ್ವಕುಂಡವನ್ನು ನಡೆಸುವ ಬಾಣಂದರೆಂಬುದು ಗೊತ್ತಿಲ್ಲದ ಸತ್ತಿದ್ದರ ಮಾಡುವವನಿಗೆ ವಹಿಸಿಕೊಂಡು ಈ ಬುದ್ಧಿಗಳೇ ಕರ್ಪೂರ ಬಲದಿಂದ ಪುಣ್ಯನ ಒಣಗರ್ಜನಿಗೆ ಅಬ್ಬರಿಸಿ ನನ್ನ ಕೋಪದ ಮಾತುಗಳಲ್ಲಿ ಗರ್ಭವನ್ನು ಉಳಿಸಿಕೊಳ್ಳುವ ಉದ್ಘಾಟನವನ್ನು ಮಾಡಿದರೆ ರಥವನ್ನು ಓಡಿಸಿದರೆ ಮೌರ್ಯ ಅರ್ಜುನ ಪಾಠ ಕಿರೀಟಿ ಸವಿಯ ಚಾಚಿ ಎಂಬ ನಾಟಕಗಳನ್ನು ಕಿತ್ತು ಜೊತೆಗಡಿಸಿದ್ರು ಬಲವಂತ ಕಲಿತಾನೆ ನಿನ್ನ ರಥವನ್ನು ಬದಲಿಡಬಲ್ಲೇ ಮಂಕಮತಿಗಳೆಂಬುದು ಸಂಕಲನಂ ಶಂಕಿಸಿದ ಕಂಡ ಬೋಕನ ಆಯ್ದರೆ ಕಂಕನ ದಿಕ್ಕಿಗೆ ಅಧಿಕಾರಿಯಾದ ಕಾಲ ಚಿಂತನ ಸ್ವಾಧೀನ ಪಡಿಸುವ ರಣಭಯಂಕರನಾದ ಯುದ್ಧ ಮಾಂಗದ ಕಲಿಕರಣ ನಿನ್ನ ರಥದ ಚಕ್ರಗಳ ಮುಚ್ಚಿರುವಾಗುತ್ತ ಕೋರ್ಜನರಿಂದ ಬದಲನ್ನು ಎತ್ತದ ಓಡಿಗೆ ಓಡ ಪಾಠ ಆಸಕ್ತಿನ ಬಾಯ ಎತ್ತ
ಬುದ್ಧಿ ಇಲ್ಲದ ಕರ್ಣ ಎಲೈ ಬುದ್ಧಿ ಇಲ್ಲದ ಹಚ್ಚಿನ ಸುದ್ದಿಯಲ್ಲಿ ಮುಂದಕ್ಕೆ ಸಾಗಿದರೆ ಎಲ್ಲದಕ್ಕೆ ಅರ್ಥಗತಿಲ್ಲ ಸರ್ವತವಾಗಿ ಅಡ್ಡಗಟ್ಟಿನ ಕುಲ ನಿಮ್ಮತ್ತ ಜನಮತ್ತಿಗೆ ದೀರ್ಘ ದಂಡ ನಮಸ್ಕಾರ ಮಾಡಿ ಪ್ರಾಣ ಉಳಿಸಿಕೊಂಡಿದ್ದು ಎಷ್ಟುದರ ಮಾಡಿದ ಕುಲ ಘೋರವಾಗಿ ಬಿತ್ತರಿಸಿ ಹೇಳಿವನಿಗೆ ಹಿಂದಕ್ಕೆ ಘೋಷ ಯಾತ್ರೆಯಲ್ಲಿ ಸರ್ವಾಲಂಕಾರ ಭೂಷಿತನಾಗಿ ದಂಡದೊಳಗೆ ಏಳನ್ನು ತತ್ವವನ್ನು ಒಪ್ಪತ್ತು ತಾಳುಳಿಯ ಮಾಡ್ತಾರೆ ಬಾಲಕರು ಬಂಧಿಸಿದ ವಾರ್ತೆಯನ್ನು ಕೇಳಿ ತಕ್ಷಣವೇ ವಿಕ್ರಮನಾದ ಚಿತ್ರ ಸೈನ್ಯ ನಮ್ಮ ತಂಡದಿಂದ ಮಾಡಿ ನಿಮ್ಮೆದರಿಗೆಲ್ಲ ಸತಿಯರ ಮೇಲೆ ನುಗ್ಗಿ ಕುದದ ಮೇಲೆ ನಿರ್ಪ ಚೀರ ಸರಗಳನ್ನು ಎಳೆಯುವಾಗ ನಿಮ್ಮ ನಮ್ಮ ವಿಸುವಾಸನ ಅವರ ಸೀರೆಯನ್ನು ಸೆಳೆಯುವಾಗ ನೀವು 5 ಮಂದಿ ಎಂಬ ಚಂಡರ ಅವಾಗ ನಿಮ್ಮ ಬಳಿ ಎತ್ತಬಹುದು ಮುಖ ಕುಲ ಅಷ್ಟಾತುರ ಪಡೆಯುವ ನಿನ್ನ ತೋಳುಗಳಿಗೆ ಮತ್ತೆ ಯಾವ ನಿನ್ನ ಮೀಸೆಗೆ ಯಾವ ತರದ ರಾಕ್ಷಸ ಮುಖ ಶಿವನಂದ ಗರ್ಜಿಸುವ ನಿನ್ನ ಬಾಯಿಗೆ ತಾವು ತರದ ಬಂದರು ಬಳಿಗೆ ಬಂದರು ಬಂದ ಕೌರವನ ಬಿಚಂಡಿಯನ್ನು ಕಟ್ಟಿಕೊಂಡು ಒಯ್ಯುವಾಗ ಗೋಡೆಯನ್ನು ಕಟ್ಟಿಸಿಕೊಂಡು ನಾಚಿಕೆ ಬರುವಂತೆ ಹಣ್ಣನ ಆಚೆಯಿಂದ ಕರ್ಮ ಗೇಟಿ ಕೌರವನ್ನು ಬಿಡಿಸಿಕೊಂಡು ಬರುವಾಗ ಯುದ್ಧಮನ ವೇದನೆಯನ್ನು ತಿದ್ದಿ ಬೇಡಿದರೆ ಎನ್ನರದಕ್ಕೆ ಅಡ್ಡ ತಪ್ಪು ಸಾಧವಾಗಿ ಅಡ್ಡ ತಪ್ಪುವಲ್ಲಿ ಅರ್ಜುನ ಈ ಮೋಸಗಾರನಾದ ನೀಚ ಕುಲದವನೇ ಭ್ರಷ್ಟ ಕುಲದವನೇ ನಮ್ಮ ಕೊಲ್ಲುವುದೆಂದರೆ ನಿನ್ನಂ ಕೊಲ್ಲುವುದೆಂದರೆ ಈ ಕ್ಷಣ ಸಾಕ ಸಿಂಹದ ಮುಂದೆ ಆನೆ ಕುಣಿದು ಹಾಡಿದರೆ ಒಂದು ದಿನ ಸುಮ್ಮನೆ ದಾರಿ ಎಂಬ ಕಂಡಗ ಬಲಿಯ ಚಂಡ ಪ್ರಚಂಡ ಇಂಡರಾಯರ ಗಂಡ ಗೊತ್ತಿದೆ ಅಕ್ಕನ ನಂಬರು ನಿನಗೆ ಗೊತ್ತಿಲ್ಲ ಅವನು ಲೇಖಕ ಸ್ವಾಮಿಯಂತ ಬದಲಾಡಿದರೆ ಈ ಬಾಣಮಂಡಲ ಏನಾದರೂ ನಿಮಗೆ ಬೆದರುವುದು ಈ ಇಂದ್ರನಂದನೇನು ನಿನಗಾದ್ರೂ ಗದ್ರು ಬಂದಿಲ್ಲ ಎಲೈ ಮುಜಕುರಿಯ ಬುದ್ಧಿಗಡೆ ಕೈಲಾಕ್ಷ ದಕ್ಷ ಮಿತಲಾಕ್ಷ ಯಕ್ಷ ಬಡಿಸಿಕೊಂಡು ಸಮರಕ್ಕೆ ನಿಂತ ಕಾಲಕ್ಕೆ ಲಕ್ಷಕ್ಕೆ ತಾರ್ದು ತಂದು ಯುದ್ಧವನ್ನು ಕೊಡುವ 3 ಲೋಕವನ್ನು ಸೀಳುವ ವರ ಅಸ್ತ್ರವನ್ನು ಬಂದ ಈ ಸೂರ್ಯ ಚಂದ್ರಾತನಿಗೆ ಸವಿಯಸಾಕಿ ನೀನು ನಮಗೆ ಯಾವುದರಿಗೆ ಸರಿಸಾಕಿ ತಾಳಗಲ್ಲ ಗೊಲ್ಲ ಗೋಪಾಲನ ತಂತುವಿನಿಂದ ಭೀಷ್ಮ ದ್ರೋಣನು ಹಿಮ್ಮುಖ ಮಾಡಿದಲ್ಲದೆ ಯುದ್ಧವನ್ನು ಮಾಡಿ ಗೆದ್ದಿಲ್ಲ ಅಪ್ಪ. ಸ್ವಲ್ಪ ತಾಳಲೆ ತೋರಿಸುವನಲ್ಲಿ ಬಂದ ಈ ಹತ್ರ ಕಲ್ಲ ಒಳ್ಳೆ ಹೊರಗಡೆ ತಾಳಲಿ ಯಾರ ಗದ್ದನ್ನು ನೋಡುವುದೊಂದು ಸ್ವಲ್ಪ ತಾಳಲೆ ಬರ್ತ ನಿನ್ನನ್ನು ನನ್ನ ಸಾರಥಿಯಾದ ಮುಕ್ಕುಂದನನ್ನು ಎನ್ನ ತಟ್ಟೆ ಒಳಗೆ ಬಿಡಿದು ಅಡ್ಡಕ್ಕೆ ಕೈದಿದ್ದರೆ ಪದ್ಮನಾಭನ ಮಗನಲ್ಲ ಈ ಸಮಾಜದಲ್ಲಿ ನಿಮ್ಮನ್ನು ಮಾತ್ರ ಬಿಡುವುದಿಲ್ಲ ಮಾಡುವುದನ್ನು ನಿಮ್ಮಂತೆ ಊಟ ಆಡಿಕೆ ಮಾಡುವ ಕೋಟೆಗಳಮ್ಮ ಜೋಡಣೆಯ ತಾಡುವಂತೆ ಕಟ್ಟುವ ಬೀಜಗಳೆಂಬುದು ಗೊತ್ತಿಲ್ಲವರು ಗೊತ್ತಿದ್ದರೆ ಮಾಡುವುದನ್ನು ಹೇಳೋಣ ಎದ ಗೊತ್ತನೆಲ್ಲವೇ ನೆನಪಿದೆ ಒಳಗೆ ಕಪಟ ನಾಟಕನಾದ ಅರ್ಜುನ ಕೌರವನ ಕಟಕದಲ್ಲಿ ನೀನೇನು ಪಡುತ್ತರ ಪರೀಕ್ಷೆಯಿಂದ ಕಳ್ಳನ ಕಿಟ್ಟಲ್ಲಿ ನೀನೆಲ್ಲ ಬರಾಬ್ದೆ ಹೌದು ಹೌದು ಗುತ್ತಿಗೆ ಕರ್ಪುರಾರಿ ಇಲ್ಲದ ನೀನು ಯಾರನ್ನು ಗೆದ್ದಿರುವ ಎಂದು ಹೇಳಿದೆಯಲ್ಲ ಸರ್ವತವಾಗಿ ಹೇಳಿದ ಮುಖ ವೈರ್ಯ ನಿರ್ಭೀತನಾದ ಕಿಂತಕ ನಮ್ಮ ದುಷ್ಟನಿಗೆ ಅಂದು ವಿರಾಟನ ದೇಶದ ಮೇಲೆ ಹೆಜ್ಜೆಯ ಮಿಕ್ಕಿದ ಉದ್ದೇಶವನ್ನು ಅಜ್ಞಾತ ನಾಶದಲ್ಲಿ 1 ವರ್ಷ ರೂಪವನ್ನು ಅಡಗಿಸಿಟ್ಟಿರುವುದಕ್ಕಾಗಿ ವಿರಾಟನ ಮನೆಯಲ್ಲಿ ಇದ್ದ
ಕೆಟ್ಟು ಗೋಗಳನ್ನು ಬಿಡಿಸಿಕೊಂಡು ಬಂದಿದ್ದಲ್ಲದೆ ಅದಕ್ಕೆ 11 ಅಕ್ಷೋಹಿಣಿ ಮಾತಲ್ಬೇಕೆಂದು ಅಣ್ಣನ ಕರೆಯಿಂದ ಪುಣ್ಯ ಉತ್ತರ ಮಾರಣದ ಸಂಪತ್ತಿಯಾಗಿ ಮಾಡಿಕೊಂಡ ಕರದೋಳ ಕಾಂಡಿ ವಿಧನಸನ್ನು ಬಿಡಿಸಿಕೊಂಡು ಬಲವಲ್ಲ ತಪ್ಪಿ ಭೂಮಿಗೆ ಉತ್ತರಿಸುತ್ತದೆ. ಆಗ ಭೀಷ್ಮ ದ್ರೋಣಾದಿಗಳಲ್ಲಿ ಜಯದ್ರಥನ ಕುದುರೆಗಳನ್ನು ಮುಚ್ಚಿಕ್ಕುತ್ತಿದ್ದನೇನು ಶತ್ರುಯೇನಾದರೂ ಆಡುತ್ತಿದ್ದನೇನು ನೀನೇನು ಸಮುದ್ರದಲ್ಲಿ ನೀರು ನಾನೇನು ಮೀನು ಹಿಡಿಯಕ್ಕೆ ಬಂದಿಲ್ಲ. ನಿಮ್ಮಂತ ಬಂಡರನ್ನು ಚಂಡ ವೃಂದಗಳನ್ನು ಚಂದ ಆಡೋದಕ್ಕೆ ಬಂದಿಲ್ಲ. ಗಂಡುಗಡೆ ಆಗಿದ್ದರೆ ಅರ್ಜುನನ ಸರ್ವಪಿಂಡವನ್ನೊಳಗಿಸುತ್ತ ಕೈ ಒಳಗಿರುವ ತತ್ವವನ್ನು ಕೆಳಗಿಟ್ಟು ಗಂಡ ರಂಡಲ್ಲರಂತೆ ಒಬ್ಬರ ಮುಖ ಒಬ್ಬರು ನೋಡುತ್ತ ಬಾಯಿ ಹುಡಿ ಆಡ್ತಾ ಕಂಸಾರಿ ಫಲ ಇಲ್ಲದ ನೀನು ಯಾರನ್ನು ಕೆಲಸ ಮಾಡಿರುವ ಎಂದು ತಿಳಿಯಲ್ಲ. ಪರ್ವತವಾಗಿ ಏನು ಮುಖ ಆ ಸಮಯದಲ್ಲಿ ನಮಗೇನು ಸಾಧ್ಯ ಆಗಿಲ್ಲ, ನಿಮಗೆ ಆಗಿಲ್ಲ ಮುಖ. ಅಕ್ಷೋಹಿಣಿ ಗಣಿತವಾದ ಸರ್ವ ವೀರರನ್ನು ಒಂದೇ ಒಂದು ಬಾಣದಿಂದ ಹೊರಗೆ ಕೆಡವಲ್ಲ. ವಿಪರಮರ ಮಾತ್ರ ಮೋಹನಾದ್ರಿಂದ ಹೊಡೆಯುವುದು ಜಾಗೃತಿಯಿಂದ ಇದ್ದಕ್ಕೆ ಸನ್ನಿಧ ನಾಟ್ಲೆ ಬುದ್ಧಿಹೀನನಾದ ಕರ್ಣ ಕಾರಣವಾಗಿ ಯುದ್ಧಕ್ಕೆ ಸಿದ್ಧವಾಗಲೇ ಬಂದ. ದ್ರೌಪದಿ ಈ ಕಲ್ಲನ್ನು ಮುಚ್ಚ ಹೊಂದಿದರು. ಪ್ರತ್ಯೇಕತನ ಅಣ್ಣಯನ್ನು ಬಿಡಾರಟ್ಟಿಗೆ ರಥವನ್ನು ಬಿಡುವಂತ ನಾವು ಬಿಡವರ್ಧನ. ದ್ರೌಪದಿ ಕುಂತಿ ಅಣ್ಣ ಮೂರ್ತಿ ಹೋದನೆಂದು ಕೇಳಿದೆಯಲ್ಲ, ಅದು ಯಾರಿಂದ ಎಂದು ನನಗೆ ನೆನಪಾಗಲಿಲ್ಲ. ಶಾಂತ, ಹಾಗಾದ್ರೆ ಹೇಳಿದನು ಕೇಳು. ಎಲ್ಲ ಕಾಂತನು ಈ ರೀತಿ ಮೂರ್ತಿ ಹೋಗಲು ಕಾರಣವೇನು? ಮೈ ತುಂಬಾ ರಕ್ತ ತೋರುತ್ತಿರುವುದು, ಇದಕ್ಕೆ ಕಾರಣವೇನು? ಅಯ್ಯೋ, ಬೇಡವೆಂದು ಬೇಡಿದರು ಮೂರ್ತಿ ಹೋಗಿಯ ಕತ್ತ ತೊಂದರೆ ತಂದು ನನಗೆ ಅರ್ಜುನ, ನಮ್ಮ ಬಿಡಾರ ಕಡೆಗೆ ಏನು ಅನಾಹುತ ಆದಂತೆ ತೋರುವುದು. ನಮ್ಮ ರಥದ ಚಕ್ರಗಳೆರಡು ಸರಿಯಾಗಿ ಚಲಿಸಲಾರವು. ಚಾಟಿಯಿಂದ ಬಾರಿಸಿದರೂ ಕುದುರೆಗಳು ಮುಂದಕ್ಕೆ ಸಾಗಲಾರವು. ಇದು ಅಲ್ಲದೆ ನನಗೆ ಎಡೆಗಡೆಗೆ ಎಡೆ ಎತ್ತಿದ ಕಾಣಿಸಿತು. ಇರಲಿ, ಮುಂದಕ್ಕೆ ಹೋದರೆ ಎಲ್ಲವೂ ತಿಳಿಯುವುದು. ಅರ್ಜುನ ತೋರಿಸುವ ಈ ರೀತಿ ಅಪಶಕುನ. ಅರ್ಜುನ, ಸಮಸಂತಕರನ್ನು ಬಂದು
ಅರ್ಜುನ ನನ್ನ ಮನಸ್ಸು ನಿರ್ಧರಿಸಲಾಗದು. ಅಣ್ಣಯ್ಯನಿಗೆ ಏನು ಆಘಾತ ಆಗಲಿದೆ ತೋರಿಸಬೇಕು. ಬಿಡಾರದ ಸಮೀಪಿಸಲು ಅಲ್ಲಿ ನೋಡ ಬೋಧನೆ ಕೇಳಿ ಬರುವುದು ಕಿವಿಗೊಟ್ಟು ಕೇಳಿಸಿದೆ. ಅಯ್ಯೋ ದ್ರೌಪದಿಯ ಪ್ರಲಾಪ ಕುಂತಿಯ ಶೋಧ ಬೋಧನೆ ಸಲವು ಎಲ್ಲಿದೆ ಕೇಳಿ ಬರುವುದು. ಅಣ್ಣಯ್ಯನಿಗೆ ಏನಾಗಿರ್ಬೋದು ಹೇಳುವ ಆಂತಕನೇ ಕಾಂತ ಅಣ್ಣ ಅಣ್ಣ ಅಂತ ಬಂದಿರುವೆಯಲ್ಲ, ಇನ್ನೆಲ್ಲಿ ಅಣ್ಣನು? ಮೈ ತುಂಬ ರಕ್ತದಿಂದ ಇಲ್ಲಿ ಮಲಗಿರುವುದು ನೋಡು ನಿನ್ನ ಅಣ್ಣನು. ನಿನ್ನ ವಾಂಡೆಯಿಂದ ಸುಳ್ಳು ಬಿಟ್ಟರು ಎಂದಿಗೂ ಭಾಗವ ಭಾಷೆಯಾಗಲೇ ಅಣ್ಣಯ್ಯನ ಎಡಗಣ್ಣಿ ಎಡಬುದಿನ ಆರಿದಕ್ಕಾಗಿ ಈ ದೇಹವು ಬಡವಾಗಿ ಮುಂದರದ ಅಣ್ಣಯ್ಯನಿಗೆ ಏನು ಅಣ್ಣಯ್ಯನಿಗೆ ಯಾರಿಂದ ಮುಚ್ಚ ಬಂದಿರಪ್ಪನಂದು ಸ್ವಲ್ಪ ಹೇಳ ಕಾಲಕ್ಕೆ ಸೇರಿಸಿ ಶಾಸ್ತ್ರಗಳಿಂದ ಆವಿಶೇಷ ಅದರಲ್ಲಿ ಅವನ ಇರುವ ಚಪ್ಪರಿಸಿದ ದಾಳಕ್ಕೆ ಕುಪ್ಪಳಿಸಿ ಅತಿ ಶೀಘ್ರದಲ್ಲಿ ಹಿಡಿದು ತಂದ ಮೂರ್ಛೆ ಹೋದ ಅಣ್ಣಯ್ಯನ ಮುಂದೆ ಧರ್ಮಜನನ್ನು ಎಚ್ಚರಗೊಳಿಸುತ್ತಿದ್ದರೆ ಬಾಪುರ ಬಳಿ ಹಾಗಾದ್ರೆ ಹೇಳಿ ಕೇಳು. ನರವೀರ ಪಾತ ದುರಗೀತ ಯಾರಿಂದ ಎಂದು ಕೇಳಿದೆಯಲ್ಲ, ಆ ಗಾಬರಿಯಲ್ಲಿ ನನಗೆ ನೆನಪಾಗಲಿಲ್ಲ. ಧರ್ಮಜನ ಮೂರ್ಛೆ ಹೋಗಿರುವ ಸುದ್ದಿ ಆ ಕೌರವನೇನಾದರೂ ಕೇಳಿದೆ, ಅವನ ಕುಳಿತು ನೆಲೆಯಲ್ಲಿದ್ದು ಇಲ್ಲಿಗೆ ಬರುತ್ತಿರುವನು. ಕಂಡೆ ಕಾಂತ ಗುಣವಂತ. ಮಾತಿನ ಜಾಣ್ಮೆಯಾದ ನಿನ್ನ ಕಣ್ಣಿನಲ್ಲಿ ನೀರು ಸುರಿಯುವುದನ್ನು ನೋಡಿ ನಳಿಸಿ ನನ್ನ ಮುಖದನ್ನೆಲ್ಲ ಬಿಟ್ಟು ಬಾಡಿ ಮುರಿದು ಈ ಬಲವತ್ತನ ತೋರಿಸಕ್ಕೆ ಆಯಿತು. ಯಾರಿಂದ ಹೀಗಾಗಿದ್ದು ಈಗ ಏನು ಮಾಡಲಿ ಅಣ್ಣ? ನಿನ್ನ ಮುಚ್ಚಪಡಿಸಿದ ಮಕ್ಕಳು ಯಾರು ನನಗೆ ಹೇಗೆ ತಿಳಿದುಕೊಳ್ಳಲಿ? ಅಯ್ಯೋ, ಈಗಿನ ಸಮಯದಲ್ಲಿ ಆ ಪೂರ್ಣ ಸನದಿ ನನಗೆ ತಿಳಿದರೆ ಜಾತಿಗಳಿಗೆ ಹಬ್ಬದ ಊಟವನ್ನು ಆಸಕ್ತಿಸುತ್ತದೆ. ಬಾಪುರ ಕಲಿ ಪಾಸ್ಕರೆಂಬ ಹೆಸರು ಆ ಕೂಳನ್ನು ಇವತ್ತೊಂದು ದಿನ ಇರಲಿ, ನಾನಿಲ್ಲದ ಸಮಯದಲ್ಲಿ ಮುಕ್ತನಾದ ಅಣ್ಣನ ಕೂಡ ಸಮರಕ್ಕೆ ಸನ್ನಿಧನಾಗಿ ಪ್ರಾಣ ಉಳಿಸಿಕೊಂಡ ಏಳಿಯನ್ನು
ನನ್ನ ಮನಸ್ಸು ನಿರ್ಧರಿಸಲಾದ ಜಾಗೃತಿಯಿಂದ ಅಣ್ಣನ ಕಡೆಗೆ ಹೋಗೋಣ ನಡಿ ಕಾಂತೆ. ಅಣ್ಣಯ್ಯ, ಸಹೋದರಿ, ನೀನಾದರೂ ಎನ್ನ ಕಾಂತನನ್ನು ಜೀವಿಸುವಂತೆ ಜೀವನವನ್ನು ಕೊಡುವ ಅಣ್ಣ ಸುಗುಣಲಾವಣ್ಯ. ಅಣ್ಣ, ನೀನು ತಣ್ಣನೆ ಮಲಗಿದೆಯ ನಮ್ಮನ್ನು ಘೋರ ಅರಣ್ಯದೊಳಗೆ ಕಣ್ಣು ಕಟ್ಟಿ ಬಿಟ್ಟೆಯ. ಅಯ್ಯೋ, ನಿನ್ನ ಮೈಯೆಲ್ಲ ನೋಡಿದರೆ ಮಗುವಿನ ಗಾಯಗೊಂಡಿತ್ತು. ಹಾಗೆ ಆಗ ನಾನು ಆತುರದಿಂದ ಬಂದು ನೋಡಿದ್ದು ಮಾತ್ರ ಪ್ರೀತಿಯಿಂದ ಮುಗುಳಿನ ಬೆನತ್ತು ಮಾತನಾಡುವುದು ನಿನಗೆ ಸಾಕಾಗುತ್ತೆ. ಆರೆಯನ್ನೊಡನೆ ಒಂದು ಮಾತು ಮಾಡಿದ್ದ ನೀತಿ ಕೋಪಿದ ಪಾಂಡವರ ಸಂಪದ ಲೋಕದಿ ಹೇಗೆ ನಾನು ಎಷ್ಟು ಮಾತನಾಡಿಸಿದರೋ ಇಂದಿಗೆ ನೀನು ಸ್ವರ್ಗರೋಹಣ ಮಾಡಿದ್ದಾದರೆ ಈ ನಿನ್ನ ದಂಜೆಯನ್ನು ಶಿರವನ್ನು ಕಳೆದುಕೊಂಡು ಸಾಯದೆ ಇರಲು ನಿನ್ನ ಎದೆಗಳಿಗೆ ಮಾಡಿದ್ದು ಶಾಂತಿ ಎಂಬ ಪ್ರಭಾವದಿಂದ ತೆಗೆದೋಳು ವಿಜಯನ ನೆನಪಿನಲ್ಲದೆ ಮಾಡಿದೆಯಲ್ಲ. ನಿನ್ನ ಧರ್ಮ ದೇಶ ವೈರಿಯನ್ನು ಮುದರೆ ಸಾಯುವುದು ಮಾಡಿದೆಯಲ್ಲ. ಹಾಗೆ ಆಗದ ಹೆಸರು ಬಂದಿದ್ದಲ್ಲ, ಏನು ಮಾಡಲಿ ಅಣ್ಣ. ಈ ವಾರ್ತೆ ಎಂಬ ಕೌರು ನಮ್ಮ ಬಂಧನ ಕೇಳಿದರೆ ಓದ್ತಿರಲಿಲ್ಲ. ರಾಹುತ್ರದಿಂದ ಹೋದ ನೀನು ಕೂತಲಿಂದ ಎಷ್ಟು ಸುಮ್ಮನೆ ಕೊಡ್ತಾರೆ ಸಾಕು. ಅಯ್ಯೋ, ವಿನೋದಿಯಿಂದ ಎಷ್ಟು ಮಾತನಾಡಿಸಿದರೂ ಪ್ರಯೋಜನವಾಗಲಿಲ್ಲ. ಅಯ್ಯೇ ಶ್ರೀಕೃಷ್ಣ ಬೋಧೆ ಅರ್ಜುನ, ನಿನ್ನ ಸರಸ್ವತಿಯಿಂದ ಧರ್ಮಜನನ್ನು ಎಚ್ಚರಗೊಳ್ಳುವಂತೆ ಮಾಡೇ ಮುರವರ್ಧನ ನೀನೇ ಅತಿ ಪ್ರೀತಿಯಿಂದ ಮಾತನಾಡಿಸಿದರೆ ಮಾತನಾಡದಾತನು ನನಗೆ ಎಚ್ಚರಗೊಳ್ಳುವನೇ. ಇರಲಿ, ಎನ್ನ ಅಮೃತ ಹಸ್ತದಿಂದ ಧರ್ಮಜನ ಮೇಲೆ ಕೈಯಾಡಿಸಿ ಮಾತನಾಡಿಸುವೆನು. ಅಹೋ ಧರ್ಮಜ, ಶಾಂತಿಯಿಂದ ಹೊರಗಿರುವ ಏತಕ್ಕೆ ಕೆಳಗೆ ನಿದ್ದೆ ಎತ್ತಿದೆಯೇ ಹೇಗೆ? ಪ್ರೀತಿಯಿಂದ ಒಂದು ಮಾತನ್ನಾದರೂ ಆಡೋ ಯವನಂದನ. ಮೂರು ವೇಗದ ಗಂಡನನ್ನು ಬೆಳೆದು ನಿನಗೆಲ್ಲದೆ ಇಲ್ಲಿ ನಿಂತಿರುವ ಹತ್ತಿರನಿಗೆ ಸಲ್ಲದು. ಕೆಲ ವೀರಸೂರ ಕನ್ನ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ಕೆಲ ಅಕ್ಷಣ ಕಲಿ ಕಣ್ಣನ ಯುದ್ಧವನ್ನು ಮಾಡಲಾರದೆ ಹೇಳಿ ಅಂತ ಹಿಂತಿರುಗಿ ನೀನು ಹೋಗಿ ಬಂದೆಯ. ನಿನ್ನ ಮುಖವು ಎನಿಗೆ ತೋರಿಸಬೇಡ ಪಾತ್ರ ಶಿವನನ್ನ ಪಡೆದ ಪಾಸು ಪದಾರ್ಥವು ಹೊಡೆದಂತ ಆಯಿತು. ಈಗ ಬೆತ್ತ ಭ್ರಾಂತಿಯನ್ನು ನುಡಿಯನ್ನು ಆಡಿಯನ್ನು ಅಂತರನ್ನು ಅಡಗಿದ್ದ ಕೋಪೇಂದ್ರನು ಮಸ್ತಕದಲ್ಲಿ ಮಾಡಿದ ಕೃತ್ಯವು ಕೆತ್ತಿರುವುದೇನೋ ಜನಪ್ರಿಯಮನಾದ ಪಾತ್ರವನ್ನು ಕೀಳಾಯಿಸಿ ರಾಜನ ಮುಂದೆ ನಗಿಸದಾಗವೇ ಈ ಬಗೆ ಇನ್ನೊಂದು ನುಡಿಯನ್ನು ನುಡಿದಿದ್ದೆ. ಆದರೆ ಆ ಕಣ್ಣನ್ನು ಕೊಂಡ
ಮಾಡ್ತೀಯಲ್ಲ ಇಂದಟ್ಟಗದ ಗೌರಿ ರಥವನ್ನು ಮಾಡಲಿಕ್ಕೆ ಮಣ್ಣಿನ ಆನೆಯ ಮಾಡಿ ಶೃಂಗರಿಸಿಕ್ಕಿಲ ವೈಭವದಿಂದ ಸರ್ವಶ್ರೀಯರ ಮುಟ್ಟದೆ ದೇವಿಯು ನಮ್ಮ ಮಾತೆಯನ್ನು ಕರೆಯದ ಗಣಪತಿಯಿಂದ ಕಾರ್ಯವನ್ನು ಮಾಡಲಿಕ್ಕೆ ಇಟಕಿರುವ ಮಾತೆಯ ಕಡೆಗೆ ಲಕ್ಷ್ಯ ಕೊಟ್ಟು ಇಟ್ಟುಕೊಂಡ ತಟ ಮಾತೆ ಕಾಮತೆಯನ್ನು ಕರ್ಮವೃಕ್ಷ ವಸ್ತುಗಳನ್ನು ಕರೆಸಿ ಸುರಸ್ತ್ರೀಯರ ಕೋಣೆಗಳನ್ನು ಶೃಂಗರಿಸಿ ಪಟವಿಗಳಿಗಿದ್ದ ಜನರಿಗೆಲ್ಲ ಪಂಚಾಮೃತ ಬೋಧನೆಯನ್ನು ಉಳಿಸಿ ತಮ್ಮನ ಮನ ಪೂರ್ತಿ ಮಾಡಿದಂತ ಈ ಪಾರ್ಥನ ಬಲವಂತನ ಪಾಂಡಿಚಾತ ತಿಳಿದು ಇಂಥ ನುಡಿಯನ್ನು ಆಡಿದೆಯಾ ನಿನ್ನ ವೃಂದವನ್ನು ಕಡಿದ ಕಂಡಿಯ ಪರಶಿವನಿಂದ ಪಡೆದ ಪಾಶುಪತಾಸ್ತ್ರವನ್ನು ನಿನಗೆ ಸಲ್ಲದು ಅವನ ಚಿಂತನೆಗೆ ಕೊಟ್ಟುಗಳು ಸಾಧ್ಯಾತ್ಮನಾಂಬಿಯನ್ನು ಮೆಚ್ಚಿಸಿ ಅಕ್ಷಯ ಭಾಗಗಳನ್ನು ನಿನಗೆ ತಕ್ಕದ್ದಲ್ಲ ಬೋಧಿಕಾರರಿಗೆ ಕೊಟ್ಟುಗಳು ಆಗದ ಏನು ಮಾತನಾಡಿದ ನಿನ್ನ ರಥದ ಮುಂಭಾಗದಲ್ಲಿ ನೆಲೆಯುವ ವೀರ ಹನುಮಂತನನ್ನು ತನ್ನ ವಾನರ ಸೈನ್ಯದವರಿಗೆ ಕೊಟ್ಟುಗಳು ಅಕ್ಷಣ ನಿಮ್ಮ ಚರಣದ ನೆರೆಯುವ ಮತ್ತಿನ ಕಾಲ ಬೆಂಡೆ ಕಾಲ ಗರ್ಗನೆಯನ್ನು ಬೋಧಿಕಾರರಿಗೆ ಕೊಟ್ಟುಬಿಡು ಇದು ಅಲ್ಲದೆ ನಿನ್ನ ಕರದೊಳ ನೆರೆಯುವ ಆ ಧನುಸ್ಸನ್ನು ಈ ರಣಕ್ಕೆ ಬೀಸಾಡು ಎಲ್ಲ ಅರ್ಜುನ ನಿನ್ನ ಪಾಶುಪತಾಸ್ತ್ರವನ್ನು ಸುಟ್ಟು ಬಿಡು ನಿನ್ನ ಗಾಂಡೀವಿತನದಲ್ಲಿ ರಣಕ್ಕೆ ಬೀಸಾಡು ಮಾತ್ರ ಶಿವನಿಂದ ಹೋರಾಡಿ ಪಡೆದ ಪಾಶುಪತಾಸ್ತ್ರವ ಆಗಿತ್ತು ಈಗ ಗೊತ್ತ ಒಂದು ನಿಯಮ ಮಾಡಿ ಹೇಳಿವನ ಕರ್ಣನ ಇಂದಿನ ಪುರಾಣ ವಿಷಯ ಅದೇನು ಹೇಳ ಕರ್ಣ ಅರ್ಜುನ ತನ್ನ ಮನಸ್ಸದ ಕಾಲಿಗೆ ಆ ರೂಪದ ರಾಜನಾಗ ದುರ್ಯೋಧನನ ಕರ್ಣನ ದಂಡದ ಬರದೆ ಪಾಂಚಾಲಪುರಕ್ಕೆ ಹೋಗಿ ಮುತ್ತಿಗೆಯನ್ನು ಹಾಕಿ ಎತ್ತರದಿಂದ ರುದ್ರಂ ಗುರುತಿಸಿ ಒದ್ದದ್ದಿಟ್ಟುವುದು ಒದ್ದಕ್ಕರ ಚರಣದಾಗ ಆ ಪಂಡಕನಲ್ಲಿ ಎತ್ತ ಹೋಗಿದ್ದನು ಐಲಾಗ ಗುರುದ್ರೋಣರು ಎಲ್ಲಿಗೆ ಅಪ್ಪಣೆಯನ್ನು ಕೊಟ್ಟ ತಕ್ಷಣ ಅದನ್ನು ಹಿಡಿದು ಬರೆದು ಕೈ ಕಾಲುಗಳನ್ನು ಕಟ್ಟಿಕೊಂಡು ರಥದೊಳಗೆ ಹಾಕಿಕೊಂಡು ಗುರುದ್ರೋಣರ ಮಂಚದ ಕಾಲಿಗೆ ಬಿಗಿದಂತ ಮತ್ತೆ ಬಲವಂತನು ಪಾಂಡಜಾತ ತೊಳೆದು ಅಂತ ನುಡಿಯನ್ನು ಮಾಡಿದರೆ ನಿನ್ನ ನಾಲಿಗೆಯನ್ನು ಕಿತ್ತುಕೊಳ್ಳದನ್ನು ನೋಡ್ತಾರಲ್ಲ ನಿನ್ನ ಒಳಗಚ್ಚನಿಗೆ ಹಂಚುವುದಲ್ಲ ಈ ಧರ್ಮದಲ್ಲಿ ನಿನ್ನ ಸೋಮನ ಹೆಚ್ಚುತ್ತದೆ ಇಂದಿಗೆ ಈ ಧರ್ಮರಾಯನ ಸಿರ ಹರಿದು ಬಿಡು ಪಾತ್ರ ಆ ಸಂಬಂಧ ಬಿಡುವುದಿಲ್ಲ ಸಂಶಯ ಬಿಡುಗದ ಒಂದು ಸಂಶಯ ಇಲ್ಲಿಗೆ ಅನ್ನ ಸಮುದ್ರವನ್ನು ಬಾಂಧವ್ಯ ಕಳೆದ ಆಯ್ತು ಎಂದು ಬಂದವನ್ನು ಅದೇ ಗಣಾಯ ಕಾಣ್ತೀವಿ ಮೊದಲು ನಿನ್ನ ರುಂಡವನ್ನು ಕಡಿದು ಹಾಕಿ ಆ ಮೇಲಿಯನ್ನು ರುಂಡವನ್ನು ಕಡಿದುಕೊಂಡು ಈ ಜಾಗವನ್ನು ಖರೀದಿ ಮಾಡಿಕೊಳ್ಳುತ್ತೇನೆ ಈ ಕಗ್ಗದಿಂದ ಎತ್ತಿವರು ಕಂಡಿಯ ನಿಲ್ಲು ಪಾರ್ಥ ಧರ್ಮಜನು ಮೂರ್ಛೆಗೊಂಡು ಎಚ್ಚರ ತಪ್ಪಿ ಎಚ್ಚೆತ್ತಲು ಮಾತನಾಡುತ್ತಿರುವನು. ನೀನು ಅವನನ್ನು ಕಡಿಯುವನೆಂದು ಖಡ್ಗವನ್ನು ಹಿಡಿದು ಮುಂದಾಗಿರುವೆಯಲ್ಲ, ನಿನ್ನ ಕೈಯಲ್ಲಿರುವ ಖಡ್ಗವನ್ನು ಬಿಸಾಡೈ ಮೂಡಪಾರ್ತನೆ. ಆ ಅರ್ಜುನ,
ಈ ವಿಷಯವಾಗಿ ನನಗೆ ಹೇಳಲಿಕ್ಕೆ ಬರಬಾರದೆಂದು ನನ್ನ ಕಾಲುಗಳನ್ನು ಬೇಡುತ್ತಿರುವನು. ಅದೇತಕ್ಕೆ ಪಾರ್ಥ? ಕಾಲ್ಗಟ್ಟರೆ ಪಾಠ ಪದಾರ್ಥವನ್ನು ಸುಳು ಎಂದವನ ಮಸ್ತಕವನ್ನು ಕತ್ತರಿಸಬೇಕೆಂದು ಪರಮಾತ್ಮ ಆಜ್ಞೆ ಆಗಿರುವುದು. ಓಹೋ, ಹಾಗೇನು? ಮೊತ್ತಿನ ಗಂಡ ಎಂದಲಕ್ಕಡಿ ಎಂದವನ ಶಿರವನ್ನು ಅರಿಯಬೇಕೆಂದು ಶಿವನು ನನಗೆ ಆಜ್ಞೆ ಕೊಟ್ಟನು. ಭಾರತದಲ್ಲಿ ಧರ್ಮರಾಜನು ಸಾಯಲೇಬೇಕು ಅಥವಾ ನಿಮ್ಮೆಲ್ಲರಿಗೆ ಮನಸ್ಸಿಗೆ ಸಮ್ಮತಿ ಇಲ್ಲದಿದ್ದರೆ ಈ ಮಾಡಿ ಸಾಯಲೇಬೇಕು. ಇದರ ಒಪ್ಪಿಗೆ ನೀವು ಅಕ್ಕ ಬರಬಾರದು ಸ್ವಾಮಿ. ಅಹೋ ಪ್ರಾಣನಾಥ, ಇದು ಎಂತ ಅನ್ಯಾಯ! ಧರ್ಮರಾಯನನ್ನು ಕೊಲ್ಲುವೆನೆಂದು ಹೋಗುವೆಯಲ್ಲ. ಹೌದು ಕಾಂತೆ, ಈ ಲೋಕದಲ್ಲಿ ಅಪಕೀರ್ತಿಗೆ ಗುರಿಯಾಗುವುದಿಲ್ಲವೇ ಕಾಂತ ಗುಣವಂತ? ಧನುಂಜಯನೊಂದು ಕೇಳಿಗೆಂದು ಹೀಳಾಯಿಸಿದನಲ್ಲ, ನೀನು ಬುದ್ಧಿಗೆ ಸುಮ್ಮನೆ ಸರತ್ತು ನಿಂತುಕೋ, ಇಲ್ಲವಾದರೆ ನಿನ್ನ ಮರ್ಯಾದೆ ತಟ್ಟುವುದಿಲ್ಲ ಕಂಡ್ಯಾಣ. ಜನನೇ ಎಂಥ ನ್ಯಾಯ ಮಾಡುತ್ತಿರುವೆ. ಏನು ಮಾಡಿದ್ವಿ ಅಮ್ಮಯ್ಯ? ಅಣ್ಣ ಅಣ್ಣ ಎಂದು ಅಣ್ಣನ ಆಜ್ಞೆಯಲ್ಲಿ ಸಿಲುಕಿದವರು ಈಗ ಅಣ್ಣನನ್ನು ಕೊಲ್ಲಲು ಹೋದರೆ ಸಜ್ಜನರು ನಿನ್ನನ್ನು ಮೆಚ್ಚುವರೆ. ನನ್ನ ವೈರಿ ಕಣ್ಣನನ್ನು ಕೊಂಡಾಡಿಲ್ಲ. ಇದನ್ನು ತಿಳಿದು ನೋಡು ಕಂದ, ಆಗುವುದು ಮನಕ್ಕಾನಂದ. ಆಗುವ ಅಮ್ಮ ಜನನೇ, ಧರ್ಮರಾಯನು ನಿನ್ನ ಎದುರಿನಲ್ಲೇ ನನ್ನ ವೈರಿ ಕರ್ಣನನ್ನು ಆಡಿದನಲ್ಲ ಆಡಿದನಲ್ಲ, ಆ ವೇಳೆಯಲ್ಲಿ ನೀನು ಹಿಂದೆ ಇದ್ದೀಯಲ್ಲ ಜನನೇ. ಇಲ್ಲ ಎಂದವರಾರು ಕಂದ. ಆಗ ಯಾತಕ್ಕೆ ಸುಮ್ಮನೆ ಇದ್ದೆ? ಅಯ್ಯೋ, ನಿಮ್ಮೆಲ್ಲರ ಮನದ ಇಂಗಿತವು ತಿಳಿಯಿತು. ಧರ್ಮಜನ ಉಳಿಯಲಿ, ಅರ್ಜುನನ ಸಾಯಲೇಬೇಕೆಂಬ ಮಾತಿನ ಅರ್ಥವು ಜನಗೆ ತಿಳಿಯಿತು. ಆರ್ಪಣೆ ಮಾಡಲಿಕ್ಕೆ ನಿಮ್ಮ ಕೆಲವು ನಿಲ್ಲ ಪಾರ್ಥ, ಇಷ್ಟೊಂದು ಆತರವೇಕೆ? ಅದು ಯಾತಕ್ಕೆ ನಾರಾಯಣ? ಪಾರ್ಥ, ಜಗತ್ಕರ್ತ, ಏನು ಕೇಳು? ಅದು ಏನು ಚೆನ್ನಾಗಿ ಹೇಳು ಸರಿ ಹೇಳಿ. ಭ್ರಮಣೆಯಲ್ಲಾಡಿದ ಮಾತು ಉನ್ನತ ಹುಚ್ಚು ಹಿಡಿದವನ ಮಾತು. ಮನಸ್ಸಿಗೆ ಹಚ್ಚಿಕೊಳ್ಳಬಾರದು.
ಸಚ್ಚರಿತ ಧರ್ಮರಾಯನು ಜನ್ಮದ ಎಚ್ಚರವಿಲ್ಲದೆ ನಿನ್ನನ್ನು ಹೀಯಾಳಿಸಿರುವನು. ಇದು ಅಲ್ಲದೆ ಹಿರಿಯ ಅಣ್ಣನಾದ ಧರ್ಮಜನು ನಿನಗೆ ತಂದೆಯ ಸಮಾನ. ಇಲ್ಲಿಗೆ ನಿನ್ನ ಸಿಟ್ಟು ಶಾಂತವಾಗಲಿ ಪಾರ್ಥ, ತಿಳಿದು ನೋಡಿ ಇದರ ಅರ್ಥ. ನಾರಾಯಣ ಭೀಮಸೇನ ಈಗೇನು ಹಚ್ಚಾಡ್ತದ ಧರ್ಮದ ಪಾತ್ರರಿಬ್ಬರು ಬೇರೆ ರೋಷಾಬದ್ಧರಾಗಿ ಸಪ್ತಗಂಪಾಗಲು ಮಾಡಲಾಗುತ್ತಾ ಎದುರು ವಾದಿಸುವುದಕ್ಕೆ ಅಹೋ ಜಗನ್ನಾಥ ಕಲಾರ್ತನ ಭೀಮಸೇನ ಇದು ನನಗೆ ಕೇವಲ ಮಾತಿನಂತೆ ಕಾಣುತ್ತಿಲ್ಲ, ದೊಡ್ಡ ಕದನಂಬಂತೆ ತೋರುವುದು. ತಿಳಿಸು ಮುರಗಲಿ ಭಕ್ತರು ತಾನೆ. ಭೀಮಸೇನ ಅಹೋ ಬಿಟ್ಟ ನಡೆದ ರೀತಿಯನ್ನು ವಿವರಿಸುವೆನು, ಚೆನ್ನಾಗಿ ಕೇಳು. ಹಾಗೆ ಸ್ಪಷ್ಟವಾಗಿ ಬಿಟ್ಟ ಧರ್ಮಜನು ಮೂರ್ಛೆಗೊಂಡು ಎಚ್ಚರ ತಪ್ಪಿ ಮಲಗಿರುವ ಸಮಯದಲ್ಲಿ ಪಾರ್ಥನಿಂದ ಎಚ್ಚರಿಸಲಾಗದೆ ಎನ್ನನ್ನು ಕರೆದನು. ಆಗ ನಾನು ಎನ್ನ ಅಮೃತ ಹಸ್ತದಿಂದ ಧರ್ಮಜನ ಮೇಲೆ ಕೈಯಾಡಿಸಿ ಮಾತನಾಡಿಸಿದೆನು. ಎಚ್ಚರಗೊಂಡ ಧರ್ಮರಾಯನು ಬಾಪು ಬಾಪುರೇ ಸರಿ ಕನ್ನ ಎಂದು ಕೊಂಡಾಡತೊಡಗಿದನು. ಇದನ್ನು ಕೇಳಿದ ಪಾರ್ಥನು ಸಿಟ್ಟಿನಿಂದ ಕಡಿವೆನೆಂದು ಖಡ್ಗವನ್ನಿಡಿದು ಮುಂದಾದನು. ಆಗ ನಾನು ಬಿಡಿಸಿಕೊಂಡೆನು, ಇಷ್ಟೇ ಹೊರತು ಮತ್ತೇನಿಲ್ಲವೋ ಭೀಮ ರಿಪುತರೋ ಧಾಮ. ಎಂತಹ ಬಣ್ಣದ ಮಾತುಗಳನ್ನು ಮುಚ್ಚುವಂತ ಕುರಿತು ಮನ ಒಪ್ಪಿಸಲು ಪ್ರಯತ್ನಿಸುವ ಇಂದಿರಾ ಪತಿಯಾಗುತ್ತ ಅಂತ ಬಣ್ಣದ ಮಾತು ನಾನೇನು ಆಡಿರುವೆ ಭೀಮಸೇನ. ಕಷ್ಟ ಕಡೆಗೆ ನೀನು ಕೆಟ್ಟವನ್ನು ಬಿಟ್ಟವಾಗಲಿಲ್ಲ. ಪ್ರಾಣದರಿಗೆ ನೀನೇ ಭೀಮಸೇನ ಎನ್ನ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದನು ಭೀಮಸೇನ. ಮೂರು ಲೋಕಕ್ಕೆ ಒಡೆಯಿಂದ ಬೀಗುತ್ತಿರುವ ಮುಖಂದರೆ ಭೀಮಸೇನನೇ ವಾಲಿ ಶುಕ್ರವೆಂಬ ಅಣ್ಣ ತಮ್ಮಂದಿರಿಗೆ ನೀನೇ ನಾನು ರಕ್ಷಿಸಿದೆ. ವಾಲಿಯನ್ನು ಭೀಮಸೇನ ವಾಲಿಯು ಅಣ್ಣನ ಹೆಂಡತಿಯನ್ನು ವಿವಾಹವಾಗಲು ಮುಂದಾದನು. ಅದಕ್ಕಾಗಿ ಅವನನ್ನು ಸಂಹಾರ ಮಾಡಿದನು ಭೀಮಸೇನ. ಪರಮಾತ್ಮಕ ಮುಖವಾಡಲು ಧರಿಸಿರುವ ಮುರಗರೇ ಭೀಮಸೇನ ಇದು ಅಲ್ಲದ ರಾವಣ ಬೀಸಿನೆಂಬ ಒಂದೇ ಲಕ್ಷದ ಹುಟ್ಟಿದವರಿಗೆ ಕದನ ರಚಿಸಿದೆ. ರಾವಣನು ಸೀತೆಯನ್ನು ಅಪಹರಿಸಿದನು. ಅದಕ್ಕಾಗಿ ಅವನನ್ನು ಸಂಹಾರ ಮಾಡಿದನು ಭೀಮಸೇನ. ಸಾಮಾಂತಕರೇ ವಿಳಂಬಾಂತಕನೇ ನನ್ನ ಮಗನಾದ ವೀರ ಕಥೆಯನ್ನು ರಾತ್ರಿ ಕರೆಸಿದಿ ರಣಗಂಬಕ್ಕೆ ನಿಲ್ಲಿಸಿದೆ. ಕಲಕಿದ್ದನೇ ಭೀಮಸೇನನೇ ಆ ಕರ್ಣನಿಂದ ಕೊಲ್ಲಿಸಿದಲ್ಲ ಅವನ್ಯಾವ ಕರ್ಮವೇ ಸಿಗುತ್ತಲ್ಲ ಭೀಮಸೇನ ಬಿಟ್ಟ ಅಂದು ಗಡಗಡಲಿಂದಲೇ ನಿಮ್ಮ ಪ್ರಾಣ ಉಳಿದದ್ದಲ್ಲವೇ ಭೀಮಸೇನ. ಎಲೈ ಕಂಸಾರಿಯೇ ಓಡಿರ ಸೋದರ ಹರಿಯಾದ ವೀರ ಅಭಿಮಾನಿಯನ್ನು ದ್ರೋಣರ ಕಡೆಯಿಂದ ಚಕ್ರದಿಂದ ಕೋಟೆಯನ್ನು ರಚಿಸಿದೆ. ಆ ಕೌರವರ ಕಡೆಯಿಂದ ವೀರ ಮರಣವನ್ನು ಹೊಂದಿದನಲ್ಲ ಅವನ್ಯಾವ ಮಹಾಘೋರ ತಪ್ಪನ್ನು ಎಸಗಿದ್ದಲ್ಲ ಭೀಮಸೇನ ಬಿಟ್ಟ ಅಂದು ಅಭಿಮನ್ಯನಿಗೆ ಜೊತೆಯಾಗಿ ನೀನು ಹೋಗಿದ್ದೆ ಹೊರತು ನಾನಲ್ಲ. ಸುಮ್ಮನೆ ಇಲ್ಲದ ನಿಷ್ಠೂರದ ಮಾತುಗಳನ್ನು ಏತಕ್ಕೆ ಆಡುವೆ. ವಾಯುನಂದನ ಬಿಡು ನನ್ನ ಬೀಕವನ್ನ. ಈ ಕಪಟ ನಾಟಕ ಸೂತ್ರರಾಗಿಟ್ಟ ಭೀಮಸೇನ ಅದರಂತೆ ಹಿಂದಿನ ದಿನ ಧರ್ಮ ಪಾತ್ರರಿಬ್ಬರಿಗೆ ನೀನೇ ನ್ಯಾಯವನ್ನು ಇವರಿಬ್ಬರ ಬಗ್ಗೆ ಯಾರನ್ನು ಕೊಲ್ಲಿಸಬೇಕೆಂದು ಮನದ ಆಲೋಚನೆ ಮಾಡಿದೋ ಏನೋ. ನಿನ್ನ ಕಪಟದ ಗುಣವನ್ನು ಎಲ್ಲ ಮುಂದೆ ತೋರಲು ಬಂದ್ರೆ ಬೇರೆ ಈ ಗದೆಯಿಂದ ನಿನ್ನ ನೆತ್ತಿಯ ಮೇಲೆ ಕಳಿಸಿ ನಾವು ವಿಪ್ಪಾಗ ಮಾಡಿದ್ವಿ. ಎಲ್ಲ ನಿನ್ನ ಮರಗಲಿ ಎಲ್ಲಿಗೆ ಹೋಗಬೇಕು ಹೇಳಿ.
ಮುಂದೆ ಮೇಲು ಮಾಡಿ ಮಲಗುವ ಬಂಡ ಭೀಮನಿಗೆ ಈ ಪುಂಡರೀಕಾಚರಣೆಯು ತಿಳಿಯುವುದೇನು? ಅಹೋ ಧರ್ಮಜ, ನಿನ್ನ ತಮ್ಮನಿಗೆ ತಿಂದ ಅನ್ನವು ಜೀರ್ಣವಾದಂತಿಲ್ಲ. ಎನ್ನ ಮೇಲೆ ಗದೆಯನ್ನೆತ್ತಿಕೊಂಡು ಬರುವನಲ್ಲ ನಿನ್ನ ತಮ್ಮನಾದ ಋತಧರನಿಗೆ ನೀತಿಯಂಪೇಳು ಧರ್ಮಜ. ಶಾಂತಗುಣ ತೇಜ. ಮೈ ಉಪ್ಪಿಸಿಕೊಂಡು ಹೋಗುವುದು ಆದಿಯಾತಕ್ಕೆ ತರಲಾಗದ ಈ ಮಾಯಾಕಾರನಿಂದಲೇ ನಮಗೆ ಬಂದಂತ ಕಷ್ಟವು ದೂರಾಗಿರುವುದು. ತಪ್ಪಾಗಿ ತಂದು ಶ್ರೀಕೃಷ್ಣ ಪಾದವನ್ನು ಇಡಿ ಯುದ್ಧಕ್ಕೆ ಅಭಯವನ್ನು ಪಡಿ. ಭೀಮಾ ಧಾಮ ಅಜ್ಞಾನವೆಂಬ ಹಂತಾಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯವಾದ ಲಕ್ಷ್ಮೀ ಕಾಂತರೇ, ಇಡಂಬ ಕಾಂತನೇ, ಈ ಭೀಮನ ಮಾಡಿದ ತಪ್ಪನ್ನು ಮನ್ನಿಸಿ ಎಂದು ನಿನ್ನ ಪಾದವನ್ನು ಕುರಿತು ಕೇಳಿದೆ. ಇರಲಿ ನೇರ ಕೇಳು ಭೀಮಸೇನ. ಹೌದು, ಅಜ್ಞಾನ ಪಾತ್ರ ಆತ್ಮಗಳ ಮೂರ್ತಿಗಳು ನಿನಗೆ ಏನಾದರೂ ತುತ್ತು ಮಾತನಾಡಿದರು ಆಗಬಹುದು. ನೀನು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಶಾಂತವಾಗಿ ಎಂದು ನಿನ್ನ ಗಲ್ಲವನ್ನು ಮುಟ್ಟಿ ಕೇಳಿದೆ. ಅಹೋ ಅತ್ರ ಶತ್ರುಗಳ ರಕ್ತವನ್ನು ನೋಡಿದರೆ ಮಾತ್ರ ನಾವು ಮಾಡಿದ ಕಳಂಕವು ತೊಳೆಯಲು ಕೊಡುತ್ತದೆ ವಿನಃ ನಮ್ಮ ರಕ್ತವನ್ನು ನಾವು ಹಂಚಿಕೊಳ್ಳುವ ಮೂರ್ಖತನಂತೆ ತಿಳಿದು ತಿಳಿತೆ ಗಾಂಧಿನಿ ತಿಳಿದು ಆಗ. ಅಹೋ ಶ್ರೀಕೃಷ್ಣ ಪರಮಾತ್ಮ, ಭೀಮಸೇನ, ಇವತ್ತಿನ ಯುದ್ಧವು ಯಾರಿಂದ ನೆರವೇರಬೇಕಂತ ಭೀಮ ಹಕ್ಕುಗಳನ್ನು ಮುಂದಿಟ್ಟುಕೊಂಡು ಸುರಕ್ಷಿತವಾಗಿ ನೆರವೇರಿಸ ಮಾಡಲು ಮೊಳಗರ ಶ್ರೀರಾಮನ ಉತ್ತಮವಾದ ತಿಳಿವರ ಅಣ್ಣಯ್ಯ, ಸಹೋದರಿ, ನಿನ್ನ ತೆಕ್ಕೆ ಮೇಲೆ ಅಂತಃಕರಣೆಯಿಂದ ನೀನು ಎಂದು ಆ ದುರ್ಮಾರ್ಗನಾದ ದುಶ್ಯಾಸನನ್ನು ಕೊಲ್ಲಿಸುವೆ. ಸಹೋದರಿ, ಅಣ್ಣಯ್ಯ, ಇನ್ನು ನಿನ್ನ ಪಂಥವು ನೆರವೇರುವುದು. ನಿನ್ನ ಪತಿಯಾದ ದೃಢಬಲ ಭೀಮನಿಂದ ನಿನ್ನ ಪಂಥವನ್ನು ನೆರವೇರಿಸುವನು. ತಂಗಿ ಶುಭಾಂಗಿ, ಪಾಂಡವರು ಎಂತ ಬೀಗರಪ್ಪ. ತಮಗೆ ಕಷ್ಟ ಬಂದಾಗ ಬನ್ನಿ ಸ್ವಾಮಿ, ಅಲ್ಲಿ ಕುಳಿತುಕೊಳ್ಳಿ ಇಲ್ಲಿ ಕುಳಿತುಕೊಳ್ಳಿ ಎಂದು ಬಹಳ ಪರಿವರಿಕೆಯಿಂದ ಮಾತನಾಡಿಸುವರು. ಅದೇ ಸಹಜ ಸ್ಥಿತಿಯಲ್ಲಿದ್ದಾಗ ಪೂರ್ವಕ್ಕೆ ಮಾಡಿದ ಮುಖವನ್ನು ಪಶ್ಚಿಮಕ್ಕೆ ಮಾಡಿ ಕಣ್ಣಿಂದ ನೋಡಿದರೂ ಸಹ ನೋಡದಂತೆ ನಟಿಸುವರು. ಇಂತಹ ಗುಣ ಇರುವ ಇವರಲ್ಲಿ ಎನ್ನ ಮನಸ್ಸು ಮಾತ್ರ ಇವರ ಕಡೆ ಪರಿಪೂರ್ಣವಾಗಿರುವುದು. ದ್ವಾಪರ ಯುಗದಲ್ಲಿ ಭೂಭಾರವನ್ನು ನಿಲ್ಲಿಸುವುದಕ್ಕಾಗಿ ಇವರ ಮನೆಯ ಅಂಗದ ಕಸವನ್ನಾದರೂ ನಾನು ತೆಗೆಯಲಿಕ್ಕೆ ಸಿದ್ಧನಾಗಿರುವನು. ಇರಲಿ. ಅಹೋ ಧರ್ಮಜ, ಇಂದಿನ ಯುದ್ಧವು ಭೀಮನಿಗೂ ಮತ್ತು ದುಶ್ಯಾಸನಿಗೂ ನಡೆಯಲಿ. ನಾಳಿನ ಯುದ್ಧವು ಕರ್ಣನಿಗೂ ಮತ್ತು ಅರ್ಜುನನಿಗೂ ನಡೆಯಲಿ. ನೀನು ಈಗಿಂದೀಗಲೇ ದೂತನನ್ನು ಕೌರವನಲ್ಲಿಗೆ ಕಳಿಸಿ ಇಂದಿನ ಯುದ್ಧಕ್ಕೆ ದುಶ್ಯಾಸನನ್ನು ಬರಬೇಕೆಂದು ಹೇಳಿ ಕಳಿಸು. ಧರ್ಮಜ, ಶಾಂತಗುಣತೆ. ಪ್ರಯತ್ನ ಮಾಡಿ ಯುದ್ಧವನ್ನು ಮಾಡಿದರೆ ಅವರ ಎದುರಲ್ಲಿ ಬಾಣಗಳನ್ನು ಹಿಡಿಯುತ್ತಿದ್ದ ಅಂತ ಮಾಡಿ ಮಾಡ್ತಾರಲ್ಲ.